ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಬಳಿ ಇರುವಂತಹ ಸದ್ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ನ ಆದಿಯೋಗಿ ಪ್ರತಿಮೆ ಸಮೀಪ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಪಾರ್ಕಿಂಗ್ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸಾವಿರಾರು ಜನ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆದಿಯೋಗಿ ಪ್ರತಿಮೆಯನ್ನ ನೋಡೋದಕ್ಕೆ ಬರ್ತಾ ಇರುವಂತವರಿಂದ ಪ್ರತಿ ನಿತ್ಯ ಸಾವಿರಾರು ವಾರಾಂತ್ಯದಲ್ಲಿ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ವಾಹನಗಳ ಕಿರಿಕಿರಿಯಿಂದ ನೆಮ್ಮದಿ ಇಲ್ಲದಂತಾಗಿದೆ. ಜೊತೆಗೆ ಇಶಾ ಫೌಂಡೇಶನ್ ಅವರು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಪಾರ್ಕಿಂಗ್ ಶುಲ್ಕವನ್ನ ಸಂಗ್ರಹಿಸಿ ದಂಧೆಯನ್ನ ನಡೆಸ್ತಾ ಇದೆ. ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಾಡುವ ಮುಖಾಂತರ ನಾವು ಸರ್ಕಾರಕ್ಕಾಗಲಿ ವನ್ಯಜೀವಿಗಳಿಗೆ ಆಗ್ತಿರುವಂತಹ ಒಂದು ವಿರುದ್ಧ ಹೋರಾಟ, ಪರಿಸರಕ್ಕೆ ಹಾನಿ ಆಗ್ತಿರುವಂತಹ ವಿರುದ್ಧ ಹೋರಾಟ, ಗ್ರಾಮಠಾಣವನ್ನು ಈಶಾ ಸಂಸ್ಥೆಯವರು ಕಬಳಿಸಿರುವ ವಿರುದ್ಧ, ಈಶಾ ವಿರುದ್ಧ, ಈಶಾ ವಿರುದ್ಧ, ಈಶಾ ಸಂಸ್ಥೆಯಿಂದ ದಲಿತ ಮತ್ತು ಸ್ಥಳೀಯರ ಭೂ ಕಬಳಿಕೆ ಹುನ್ನಾರದ ವಿರುದ್ಧ, ಈಶಾ ಸಂಸ್ಥೆಯಿಂದ ದಲಿತ ಮತ್ತು ಸ್ಥಳೀಯರ ಭೂ ಕಬಳಿಕೆಯ ಹುನ್ನಾರ ವಿರುದ್ಧ ಧಿಕ್ಕಾರ, ಧಿಕ್ಕಾರ, ಈಶಾ ಸಂಸ್ಥೆಗೆ ಧಿಕ್ಕಾರ, 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 ಸಂಜೆ ಬಿಡುವ ಮೂಲಕ ಇಲ್ಲಿ ಒಂದು ಪರಿಸರ ಹಾನಿ ಮಾಡ್ತಾ ಇದ್ದಾರೆ. ಈಗ ಪರಿಸರ ಈ ಕಾಡಿದ್ರೆ ನಾವೆಲ್ಲ ಕಾಡಲ್ಲಿ ಮರ ಗಿಡ ಇದ್ರೆ ನಮ್ಗೆ ಒಳ್ಳೆ ಗಾಳಿ ಬರ್ತದೆ, ಒಳ್ಳೆ ನೀರ್ ಬರ್ತದೆ, ಮಳೆ ಬರ್ತದೆ. ಇವತ್ತು ಇಲ್ಲಿ ಎಷ್ಟು ಕಾಡು ಹಾಳಾಗಿದೆ ಅಂತಂದ್ರೆ ಇಲ್ಲಿ ಸುತ್ತು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಈ ಬಗ್ಗೆ ನಾವು ಸರ್ಕಾರಕ್ಕೆ ಅನೇಕ ದೂರುಗಳನ್ನು ಕೊಟ್ಟರು ಸಹ ಸರ್ಕಾರ ಯಾವುದೇ ಕ್ರಮವನ್ನೇ ತಗೊಂಡಿಲ್ಲ. ಮತ್ತೆ ಈ ಬಗ್ಗೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕೇಸುಗಳನ್ನು ಸಹ ದಾಖಲು ಮಾಡಿದ್ದೀವಿ. ಆದ್ರೆ ಯಾವುದೇ ಒಂದು ನಮಗೆ ಇದು ಪರಿಹಾರ ಸಿಕ್ಕಿಲ್ಲ. ಸೊ ಹಾಗಾಗಿ ಹೋರಾಟ ಮಾಡುವುದು ನಮ್ಮ ಹಕ್ಕು. ಸಂವಿಧಾನದಲ್ಲಿ ನಮಗೆ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಶಾಂತಿಯುತವಾದಂತಹ ಹೋರಾಟ, ನ್ಯಾಯದ ಪರ ಹೋರಾಟ, ರೈತರ ಪರ ಹೋರಾಟ, ಕಾಡನ್ನು ಉಳಿಸುವ ಒಂದು ಹೋರಾಟ, ಪರಿಸರವನ್ನು ಕಾಪಾಡುವಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಕಾನೂನನ್ನು ನಾವು ಕೈಗೆ ತಗೋಬಾರ್ದು. ಶಾಂತಿಯಿಂದ ನಮ್ಮ ಮನವಿ ಏನಿದೆ, ನಮ್ಮ ನೋವಿದೆ, ಅದನ್ನು ಇಲ್ಲಿ ವ್ಯಕ್ತಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ದೂರನ್ನು ಕೊಡುವ ಮೂಲಕ ನಾವು ಇಲ್ಲಿಂದ